ಅಸ್ಸಾಂನಲ್ಲಿ ಪಶ್ಚಿಮ ಬಂಗಾಳ ಕೇರಳವೂ ಸೇರಿದಂತೆ 5 ರಾಜ್ಯಗಳಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಈ ಬಾರಿ ಬಹುದೊಡ್ಡ ಗೆಲುವನ್ನು ಸಾಧಿಸುತ್ತೆ ಅನ್ನೋದು ನಮ್ಮೆಲ್ಲರಿಗಿರುವಂತ ಒಟ್ಟು ಮಾಹಿತಿಗಳು. ಕೇರಳದಲ್ಲಿ ಒಂದು ಕಡೆ LDF ಒಂದು ಕಡೆ UDF ಸಂಘರ್ಷದ ನಡುವೆ ಭಾರತೀಯ ಜನತಾ ಪಕ್ಷ ನಾಡಿನ ಚುನಾವಣೆಯಲ್ಲಿ ನಿರ್ಣಾಯಕವಾದಂತಹ ಶಕ್ತಿ ಆಗ್ತದೆ ಅಂತ ಹೇಳಿ ನಾವು ಕಂಡುಕೊಂಡಿರುವಂತಹ ಮಾಹಿತಿ. ಇದರ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ ಕರ್ನಾಟಕದ 2 ಕ್ಷೇತ್ರವನ್ನು ನಾವು ಗೆಲ್ತೇವೆ ಅಂತ ನಾನು ಅಂದ್ಕೊಂಡಿದ್ದೆ. ಬಾಗಲಕೋಟೆ ಮತ್ತು ದಾವಣಗೆರೆ 2 ಕ್ಷೇತ್ರಕ್ಕೆ ನಾನು ಹೋಗಿದ್ದೆ. ಆ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ವಿರೋಧಿ ಅಲೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಮಾಡಿರುವಂತಹ ಜನಪರವಾದಂತಹ ಕೆಲಸಗಳು, ಈ ಒಟ್ಟು ದೇಶದ ಸಮಗ್ರತೆ ಭದ್ರತೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ಸಿನ ಒಟ್ಟು 3 ವರ್ಷದ ಆಡಳಿತದಲ್ಲಿ ಆಗಿರುವಂತಹ ಅನಾಹುತವನ್ನು ಗಮನದಲ್ಲಿಟ್ಟುಕೊಂಡು ಜನ ಈ ಸಾರಿ ಕರ್ನಾಟಕ ರಾಜ್ಯದ 2 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ರಾಜಕಾರಣವನ್ನ ಮರೆತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಿರಿತನದ ಬಗ್ಗೆ ನಾವೆಲ್ಲ ಗೌರವ ಇದ್ದವರು ಮೊದಲಿಂದು, ರಾಜಕಾರಣ ಬೇರೆ ಅಂತೇಳಿ. ಆದ್ರೆ ನಿನ್ನೆ ಅವರು ಆಡಿರುವಂತಹ ಮಾತು RSS ಬಗ್ಗೆ ಅವರು ಹೇಳಿರುವಂತಹ ಅತ್ಯಂತ ಕೀಳು ಮಟ್ಟದ ಮಾತು ಮತ್ತು RSS ಅನ್ನು ಕೊಲ್ಲಬೇಕು ಅಂತ ಅವರು ಪರೋಕ್ಷವಾಗಿ ಹೇಳಿದ್ದು, ಇಡೀ ಭಾರತ ದೇಶದಲ್ಲಿ ಹಿಂದೂಗಳ ಪರವಾಗಿ ಧ್ವನಿ ಎತ್ತಬಲ್ಲಂತ ಏಕೈಕ ಸಂಘಟನೆ ಇದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದು ದೇಶಭಕ್ತಿಯ, ದೇಶ ಸಂಘಟನೆಯ, ಸಮಾಜದ ಎಲ್ಲರನ್ನು ಒಟ್ಟುಗೂಡಿಸುವ ಮತ್ತು ಹಿಂದೂ ಸಮಾಜಕ್ಕೆ ಅನ್ಯಾಯವಾದಾಗ ಇದು ನ್ಯಾಯ ಕೊಡಿ ಅಂತ ಹೇಳುವಂತ ಒಂದು ಮೂಲಭೂತವಾಗಿ ರಾಷ್ಟ್ರೀಯತೆಯನ್ನು ಇಟ್ಟುಕೊಂಡಂತ ಒಂದು ಸಂಘಟನೆ. ಆ ಸಂಘಟನೆಗೆ ವಿಷದ ಹಾವಿಗೆ ಹೋಲಿಸಿ ಅದನ್ನ ಕೊಲ್ಲಬೇಕು ಅಂತ ಹೇಳಿದ್ರೆ ಇಡೀ ಹಿಂದೂ ಸಮಾಜಕ್ಕೆ ಮಾಡಿರುವಂತ ಅವಮಾನ, ಅಪಮಾನ ಮತ್ತು ಬೆದರಿಕೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹಿರಿಯರಿಂದ ಇಂಥ ಮಾತುಗಳನ್ನು ನಾವು ನಿರೀಕ್ಷೆ ಮಾಡಲಿಲ್ಲ. ಇದು ಅತ್ಯಂತ ಅಸಹ್ಯಕರವಾದಂತ ಅವರ ಮಾತುಗಳನ್ನ ಪ್ರತಿಕ್ರಿಯೆ ಕೊಡಬಾರದು ಅಂತ ನಾನು ಯೋಚನೆ ಮಾಡಿದ್ದೇನೆ. ಮನ್ರೇಗವನ್ನ ಬದಲಿಸಿ EBG ರಾಮ್ಜಿ ಬಂದಿರುವಂತ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಏನೂ ಮಾಡಿಲ್ಲ, ಅದು ಮುಗ್ದೋಗಿದೆ ಅನ್ನುವಂತ ಮಾತುಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಹೇಳಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಒಂದು ಮಾತನ್ನು ಸ್ವಲ್ಪ ಗಮನಿಸಬೇಕು ಅಂತ ನನಗೆ ಅನಿಸುತ್ತೆ. ಏನಂದ್ರೆ, ಕೇಂದ್ರ ಸರ್ಕಾರ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತಂದಾಗ ಇರುವ ಕಾಯ್ದೆಯನ್ನ ಮುಂದುವರಿಸಿಕೊಂಡು ಹೊಸ ಕಾಯ್ದೆಗೆ ರೂಲ್ಸ್ ಫ್ರೇಮ್ ಮಾಡೋದು ರೂಢಿ. ಉದಾಹರಣೆಗೆ ಈ ಅನ್ನಭಾಗ್ಯ ಕಾಯ್ದೆ ಅಂತೇಳಿ ರಾಷ್ಟ್ರೀಯ ಭದ್ರತಾ ಯೋಜನೆ, ರಾಷ್ಟ್ರೀಯ ಆಹಾರದ ಭದ್ರತಾ ಯೋಜನೆಯನ್ನ UPA ಸರ್ಕಾರ ತಂತು ಅಂತ ಹೇಳ್ತಾರಲ್ಲ, ಅದು ತಂದದ್ದು ಯಾವಾಗ ಮತ್ತು ಅದಕ್ಕೆ ನಿಯಮಗಳನ್ನು ರೂಪಿಸಿದ್ದು ಯಾವಾಗ ಅಂತೇಳಿ ಒಂದ್ಸರ್ತಿ ನೋಡ್ಲಿ ಅವರು. ಅಂದ್ರೆ ಯಾವುದೇ ಒಂದು ಹೊಸ ಕಾಯ್ದೆ ರಾಷ್ಟ್ರ ಮಟ್ಟದಲ್ಲಿ ಬಂದಾಗ ಒಂದಿಷ್ಟು ಸಮಯವನ್ನು ತೆಗೆದುಕೊಂಡು ಅದಕ್ಕೆ ಬೇಕಾದಂತ ಯೋಚನೆಯನ್ನು ರೂಪಿಸುವುದು ರೂಢಿ. ಇವತ್ತು ಕರ್ನಾಟಕವೂ ಸೇರಿದಂತೆ ಎಲ್ಲ ರಾಜ್ಯದಲ್ಲಿರುವಂತಹ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಿಗೆ ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸೂಚನೆ ಕೊಟ್ಟು, ಈಗಾಗಲೇ ನೀವು ಉದ್ಯೋಗ ಖಾತ್ರಿ ಯೋಜನೆ ಮಾಡಿದ್ದೀರಿ, ಅದರ ಬಿಲ್ ಅನ್ನು ಕೊಡ್ತೇವೆ ಮತ್ತು ಹೊಸ ಕಾಯ್ದೆ ಬರುವವರೆಗೆ ಹಳೆ ಕಾಯ್ದೆ ಮುಂದುವರಿತದೆ, ಹೊಸ ಕಾಯ್ದೆ ರೂಲ್ಸ್ ಫ್ರೇಮ್ ಆಗುವವರೆಗೆ ಹಳೆ ಕಾಯ್ದೆ ಮುಂದುವರಿತದೆ ಎನ್ನುವಂತ ಮಾತುಗಳನ್ನ ಎಲ್ಲಾ ಗ್ರಾಮೀಣಾಭಿವೃದ್ಧಿಯ ರಾಜ್ಯ ಕಾರ್ಯದರ್ಶಿಯವರಿಗೆ ಕೊಟ್ಟಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರದ ಈ ಸಹಕಾರವನ್ನ ಪಡೆದುಕೊಳ್ಳಲಿಕ್ಕೆ ರಾಜ್ಯ ಸರ್ಕಾರ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರವನ್ನು ದೂರುವುದಷ್ಟೇ ನಮ್ಮ ಉದ್ದೇಶ ಅಂತ ತಿಳ್ಕೊಂಡು ಉದ್ಯೋಗ ಖಾತ್ರಿ ಹೆಸರಿನಲ್ಲಿ ರಾಮ್ಜಿ ಬಂದು ಬಡವರಿಗೆ 100 ದಿವಸದಿಂದ 125 ದಿವಸಗಳ ಕಾಲ ಕೆಲಸ ಸಿಗುತ್ತೆ. 170ರಿಂದ 370 ರೂಪಾಯಿವರೆಗೆ ಅದರ ದರ ಜಾಸ್ತಿಯನ್ನ ಮಾಡಲಾಗಿದೆ. 15 ದಿವಸದಲ್ಲಿ ಸಿಗಬೇಕಾದ ಕೂಲಿಯನ್ನ 7 ದಿವಸದಲ್ಲಿ ಮಾಡಲಾಗಿದೆ. ಎಲ್ಲ ಯೋಜನೆಗೆ ಬೆಂಬಲ ಕೊಟ್ಟು ನಾವು ಹಾಕಬಹುದಾದಂತ ಮೊತ್ತವನ್ನು ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿ ಬಜೆಟ್ ನಲ್ಲಿ ಕಾದಿರಿಸುವುದನ್ನು ಬಿಟ್ಟು ಕೇಂದ್ರ ಸರ್ಕಾರವನ್ನ ನರೇಂದ್ರ ಮೋದಿಯನ್ನ ಬೈಯುವುದೇ ನಮ್ಮ ಉದ್ದೇಶ ಅಂತ ಹೇಳಿ ರಾಜ್ಯ ಸರ್ಕಾರ ಭಾವಿಸಿದ್ರೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಭಾವಿಸಿದ್ರೆ, ದಯವಿಟ್ಟು ನಾನು ಆಗ್ರಹ ಪಡಿಸ್ತೇನೆ, ನಿಮ್ಮ ಯೋಚನೆಯನ್ನ ಮರುಪರಿಶೀಲನೆ ಮಾಡೋದ್ರ ಮೂಲಕ ಕರ್ನಾಟಕ ಸೇರಿದಂತೆ ಭಾರತದ ಎಲ್ಲ ಉದ್ಯೋಗ ಖಾತ್ರಿ ಯೋಜನೆಗೆ ಇರುವಂತಹ ಕೂಲಿಗಾರರಿಗೆ ನೀವು ನಿಮ್ಮ ಹಣವನ್ನು ನಿಗದೀಕರಿಸುವುದರ ಮೂಲಕ ಉತ್ತೇಜನ ಕೊಡಬೇಕು ಮತ್ತು ಕೇಂದ್ರ ಸರ್ಕಾರ ಗೌರವ ಕೊಡಬೇಕು. ವ್ಯರ್ಥ ಮಾತುಗಳನ್ನು ಆಡುವುದರ ಮೂಲಕ ಸಂದಿಗ್ಧತೆಯನ್ನ ಮತ್ತು ಸತ್ಯಕ್ಕೆ ದೂರವಾದಂತಹ ವಿಚಾರವನ್ನ ಜನರಿಗೆ ಹೇಳಬಾರದು ಅನ್ನೋ ನನ್ನ ಆಗ್ರಹವಿದೆ.